ನಾನು ಮಾತಾಡಕ್ಕೆ ಬಂದಿರೋದು ಸುಳ್ಳು ಹೇಳಕ್ಕೆ ಬಂದಿಲ್ಲ ನಾನು. ಯಾಕೆಂದ್ರೆ ನಾನು ಪೊಲೀಸ್ ಇಲಾಖೆಯಲ್ಲಿ 32 ವರ್ಷ ಕೆಲಸ ಮಾಡಿದ್ದೀನಿ. ಇತ್ತೀಚೆಗೆ ಮಾನ್ಯ ಮುಖ್ಯಮಂತ್ರಿಗಳು ಪೊಲೀಸ್ ಅಧಿಕಾರಿಗಳನ್ನ ಉದ್ದೇಶಿಸಿ ಮಾತಾಡುವಾಗ ಅವ್ರದ್ದು ಕೂಡ ಅತೃಪ್ತಿಯನ್ನು ವ್ಯಕ್ತಪಡಿಸಿದ್ದಾರೆ. ನಾನು ಅನ್ಕೊಂಡೆ ಸಮಥಿಂಗ್ ಇಸ್ ಸೀರಿಯಸ್ ಇಸ್ ಗೋಯಿಂಗ್ ಟು ಹ್ಯಾಪನ್ ಅಂತ. ಆದ್ರೆ ಬದಲಾವಣೆ ಕಾಣಲಿಲ್ವಲ್ಲ. ಇದೇ ಗೃಹ ಸಚಿವರು ಹೇಳಿದ್ದಾರೆ ಝೀರೋ ಟಾಲರೆನ್ಸ್ ಫಾರ್ ಡ್ರಗ್ ಯೂಸರ್ಸ್ ಯೂಸಿಂಗ್ ಅಂಡ್ ಆಲ್ಸೋ ಟ್ರಾಫಿಕಿಂಗ್ ಆಸ್ ವೆಲ್ ಆಸ್ ಪ್ರೊಡಕ್ಷನ್ ಅಂತ. ಪ್ರೊಡಕ್ಷನ್ ಫ್ಯಾಕ್ಟರಿನೇ ತಯಾರು ಮಾಡಿದ್ರು. ಆನ್ ದಿ ಕಾಂಟ್ರರಿ ಇದು ಬೇಜಾರು. ಇದು ನನಗೆ ಬೇಜಾರಿಲ್ಲ, ನನಗೆ ಏನು ತೊಂದರೆ ಇಲ್ಲ ಇದರಿಂದ. ಆದರೆ ಮಾನ್ಯ ಗೌಡ್ರು ತಿಳ್ಕೊಳ್ಬೇಕು, ಯೂತ್ಸ್ ಟೀನೇಜರ್ಸ್ ಅವರ ಲೈಫ್ ಇದೆ, ನಮ್ದು ಮುಗಿದಿದೆ. ಅವರ್ ಲೈಫ್ ವಿ ಆರ್ ಬಾದರ್ಡ್. ದಿಸ್ ಈಸ್ ನಾಟ್ ದಿ ಕ್ವಶನ್ ಆಫ್ ಯು ಅಂಡ್ ಮೀ ಆರ್ ಯುವರ್ ಗವರ್ಮೆಂಟ್ ಆರ್ ಸಂಬಡಿ ಎಲ್ಸಸ್ ಗವರ್ಮೆಂಟ್ ಅಥವಾ ಸಂಬಡಿ. ಇದು ಕರ್ನಾಟಕ ಇಸ್ ನೋನ್ ಫಾರ್ ಸಮ್ ಡಿಸಿಪ್ಲಿನ್. ಇವತ್ತಲ್ಲ, ಕಾಲಾಂತರದಿಂದಲೂ ಕೂಡ. ಈಗ ಅದು ರ್ಯಾಂಕ್ ನೋಡಿದ್ರೆ ಸಿಂಗಲ್ ಡಿಜಿಟ್ ಬಂದಿದೆ ಅಂತೆ ಡ್ರಗ್ಸ್ ಅಲ್ಲಿ. ದಟ್ ಇಸ್ ಶೇಮ್. ಏನೇ ಆದ್ರೂ ಕೂಡ ನಾನು ಹೇಳೋದು, ಇದೊಂದು ವ್ಯವಸ್ಥೆ ಇದೆ ನಮ್ಮಲ್ಲಿ. ಪೊಲೀಸರು ಅದ್ರ ಮುಖ್ಯ ಕೆಲಸ. ಪೊಲೀಸರು ಅಷ್ಟೇ ಅಲ್ಲ, ಇವತ್ತು ರಾಜ್ಯ ಮಟ್ಟದಲ್ಲಿ ಅಷ್ಟೇ ಅಲ್ಲ, ರಾಷ್ಟ್ರ ಮಟ್ಟದಲ್ಲೂ ಇದೆ. ಈ ಬಗ್ಗೆ ಸತತವಾಗಿ ನಾನು ಕಂಡಂಗೆ, ನಾನು ಸ್ಟೇಟ್ ಇಂಟೆಲಿಜೆನ್ಸ್ ಅಲ್ಲಿ ಕೆಲಸ ಮಾಡುವಾಗ, ಪೊಲಿಟಿಕಲ್ ಇಂಟೆಲಿಜೆನ್ಸ್ ಅಲ್ಲಿ ಮಾಡುವಾಗ, ಈ ತರ ಯಾವ ಡಿಸ್ಟ್ರಿಕ್ಟ್ ಅಲ್ಲಿ ಆಗುತ್ತೆ. ಯಾಕಂದ್ರೆ ಇಡೀ ಸ್ಟೇಟ್ಗೆ ಒಬ್ಬರೇ SP ಪೊಲಿಟಿಕಲ್ ಇದ್ದಿದ್ದು. ಅದನ್ನ ಬೆಳಿಗ್ಗೆ ನಾವು ಮಾಹಿತಿ ಕೊಡ್ತಿದ್ವಿ ಸಿಎಂಗೆ. ಆ ಬೆಳಿಗ್ಗೆ ಅವಾಗ ಇವರೇ ಇದ್ರು, ಮೊನ್ನೆ ಸಿದ್ದರಾಮಯ್ಯನವರೇ ಮುಖ್ಯಮಂತ್ರಿ ಇದ್ರು. ಯಾವ DC ಅಥವಾ ಯಾವ SP ಏನು ಚೆನ್ನಾಗಿ ಕೆಲಸ ಮಾಡ್ತಾ ಇಲ್ಲ, ಯಾರು ಯಾರಿಗೆ ಸಪೋರ್ಟ್ ಮಾಡ್ತಾ ಇದ್ರೆ. ಈಗ ನಮ್ಮ ಮಿತ್ರರು ಹೇಳ್ತಾ ಇದ್ರು, ಒಂದಂಕಿ ಮಟ್ಕ, ಅದನ್ನು ಕೂಡ ನಾನು ಕೊಟ್ಟಿದ್ದೀನಿ. ಆ ರೀತಿ ಮಾಡಿ ಅವರಿಗೆ ರಿಪ್ರಿಮ್ಯಾಂಡ್ ಮಾಡಿ ಸರಿ ಮಾಡಿಸುವಂತ ಕೆಲಸ ಮಾಡ್ತಿದ್ದೀವಿ. ಹಾಗೆ ನೀವು ಆಕ್ಟಿವೇಟ್ ದಿ ಮೆಷಿನರಿ ಅಂಡರ್ ಯು, ಆ ಸಿಸ್ಟಮ್ ಅನ್ನ ಸರಿಯಾಗಿ ನಡೆಸೋಂತ ಕೆಲಸ ಮಾಡಿ. ಅವ್ರ ಹತ್ರ ಕೋಟ್ಯಾಂತರ ರೂಪಾಯಿ ಲಂಚ ಇಸ್ಕೊಂಡು ಪೋಸ್ಟಿಂಗ್ಸ್ ಮಾಡಿಸೋರಿಗೆ ಯಾವ ಒಂದು ಮನೋಸ್ಥೈರ್ಯ ಇರ್ತದೆ ಕೇಳಕ್ಕೆ? ನಾನು ಕೇಳ್ದಂಗೆ ಎಲ್ಲರೂ ಕೋಟಿಗಟ್ಟಲೆ ಕೊಟ್ಟು ಪೋಸ್ಟಿಂಗ್ಸ್ ತಗೊಳ್ತಾರಂತೆ. ಅದು ಗೊತ್ತಿಲ್ಲ ನನಗೆ. ನಮಗೆ ಕೇಳಿ, ನಮ್ಮ ಕಾಲದಲ್ಲಿ ನಾವು ನೋಡ್ಲಿಲ್ಲ. ಒಂದೇ ಒಂದು ಅವಧಿಯಲ್ಲಿ ನಾನು ನೋಡ್ಬೇಕಂದ್ರೆ ಮೊನ್ನೆ ಕುಮಾರಸ್ವಾಮಿ ಅವರ ಕಾಲದಲ್ಲಿ 1 ಪೈಸಾ ತಗೊಳ್ಳದೆ ಪೋಸ್ಟಿಂಗ್ಸ್ ಮಾಡಿದ್ರು. ಚೆನ್ನಾಗೇ ನಡೀತು ಅಧಿಕಾರ. ಅದೇ ರೀತಿ ಹೆಗ್ಡೆ ಅವರು ಬಸ್ ಬಂದಾಗ ಅದೇ ತರ ನಡೀತು. ಈಗ ಯಾಕೆ ಹಿಂಗೆ ಆಗ್ತಾ ಇದೆ ಅಂದ್ರೆ, ಇಟ್ ಈಸ್ ಬಿಕಾಸ್ ಆಫ್ ದಿಸ್ ಮಿನೇಸ್. ನಿಮ್ಮಲ್ಲಿರೋ ತಪ್ಪುಗಳನ್ನು ತಿದ್ದುಕೊಂಡು ಸರಿಯಾದ ವ್ಯವಸ್ಥೆಯಲ್ಲಿ ಸರಿಯಾದವರಿಗೆ ಸರಿಯಾದ ಜಾಗ ಕೊಡಿ, ಆಟೋಮೆಟಿಕ್ ಆಗಿ ಕೆಲಸಕ್ಕೆ ಆಗ್ತವೆ. ಅದು ಬಿಟ್ಬಿಟ್ಟು ಯೋಗ್ಯತೆ ಇಲ್ಲದವನಿಗೆ ಯಾವುದೋ ಒಂದು ಕೆಲಸ ಕೊಡೋದು ಅಂತ ಒಂದೇ ಕಾರಣಕ್ಕೆ ಕೊಡೋದಾದ್ರೆ ಇದು ನಿರಂತರವಾಗಿ ನಡೀತದೆ, ಇನ್ನೂ ಜಾಸ್ತಿ ಸಹಜವಾಗಿ ಎದ್ದೇಳುತ್ತೆ. ನಟರಾಜ್ ಗೌಡ್ರೆ ನೋಡ್ರಿ, ಆಯ್ತು ಪೊಲೀಸರಿಗೆ ಗೊತ್ತೇ ಇರಲಿಲ್ಲ, ಹೊರಗಿನಿಂದ ಬಂದ್ರು, ಎಲ್ಲ ಆಗಿತ್ತು, ಮುಂಬೈ ಪೊಲೀಸರು ಬಂದ್ರು, ಆಕ್ಷನ್ ಏನ್ ತಗೊಳ್ತಪ್ಪ ರಾಜ್ಯ ಸರ್ಕಾರ? ಲೋಕಲ್ ಪೊಲೀಸ್ಗೆ ಆಗ ಆಕ್ಷನ್ ತಗೊಂಡು ಸ್ಟ್ರಿಕ್ಟ್ ಮಾಡಿದಿದ್ರೆ ಅಥವಾ ಫ್ರೀ ಹ್ಯಾಂಡ್ಸ್ ಕೊಟ್ಟಿದ್ರೆ ಇಷ್ಟು ದಿನ 6 ತಿಂಗಳಲ್ಲಿ ಇನ್ನೊಂದು ಫ್ಯಾಕ್ಟರಿನ ಸೀಸ್ ಮಾಡೋದು ಲೋಕಲ್ ಪೊಲೀಸಿಗೆ ಸಾಧ್ಯ ಆಗ್ತಿರ್ಲಿಲ್ವಾ ನಟರಾಜ್ ಗೌಡ್ರೆ? ಅದಕ್ಕೂ ಹೊರಗಿನಿಂದ ಪೊಲೀಸರು ಬಂದೇ ಸೀಸ್ ಮಾಡಬೇಕಾಗಿತ್ತ? ಇಲ್ಲ ಈಗ ಸ್ಮಿತಾ ಅವರೇ, ಕರ್ನಾಟಕ ರಾಜ್ಯದಲ್ಲಿ ಹೊರಗಿಂದ ಪೊಲೀಸ್ನವ್ರು ಯಾವಾಗ ಬರ್ತಾರೆ ಅಂದ್ರೆ, ಹೊರಗಿನ ಅಂತರ್ರಾಜ್ಯದ ಮಾಹಿತಿ ಇದ್ದು ಕಸ್ಟಮ್ಸ್ ಇಂದ ತಪ್ಪಿಸ್ಕೊಂಡು ಯಾವ ಒಂದು ಮೂಲ ವಸ್ತುಗಳು ತೆಗೆದುಕೊಂಡು ಬಂದು ಅಥವಾ DRI ಇಂದ ತಪ್ಪಿಸ್ಕೊಂಡು ಬಂದು ಬಂದರಿಂದನೋ ಏರ್ಪೋರ್ಟ್ ಇಂದನೋ ಬಂದಿರತಕ್ಕಂತ ಮಾಹಿತಿ ಇದ್ರೆ ಅವ್ರಿಗೆ ಏನ್ ಮಾಡ್ತಾ ಇದ್ರು? ಮ್ಯಾನುಫ್ಯಾಕ್ಚರ್ ಮಾಡ್ಬೇಕಾದ್ರೆ ಪೊಲೀಸರು ಏನ್ ಮಾಡ್ತಾ ಇದ್ರು? ನಿಮ್ಮ ರಾಜ್ಯದ ಪೊಲೀಸರು ಏನ್ ಮಾಡ್ತಾ ಇದ್ರು? ಆಯ್ತು, ನಮ್ಮ ರಾಜ್ಯ ಅಂದ್ರೆ ಇವರ ಗೃಹ ಸಚಿವರು ಕೆಳಗಡೆ ರಿಪೋರ್ಟ್ ಮಾಡ್ಕೊಂತಾರೆ. ಏನ್ ಮಾಡ್ತಾ ಇದ್ರು? ಈಗ ಜಿ ಪರಮೇಶ್ವರ್ ವೆಸ್ಟ್ ಇಂಡೀಸ್ ಅಲ್ಲಿ ಇದ್ರಾ? ಕೇಳ್ರಿ, ಈಗ ಅಮಿತ್ ಶಾ ಮ್ಯಾನುಫ್ಯಾಕ್ಚರಿಂಗ್ ಮಾಡಿ ದಂಧೆ ಮಾಡ್ತಾರದು ಅಮಿತ್ ಶಾ, ಆಯ್ತಾ? ಗುಜರಾತ್ ಅಮಿತ್ ಶಾ, ಆಯ್ತಾ? ಕೇಳ್ರಿ, ಪರಮೇಶ್ವರ್ ಕೇಳಿ, ಅದಾನಿ ಬಂದ ಕೇಳ್ರಿ, ನೀವು ಒಂದ್ ನಿಮಿಷ ತುಂಬಾ ಗಂಭೀರವಾದ ಆರೋಪ ಮಾಡಿದ್ರು ನಟರಾಜ್ ಗೌಡ್ರೆ. ನಿಮ್ಗೆ ಪ್ರಶ್ನೆ, ಅಮಿತ್ ಶಾ ಮ್ಯಾನುಫ್ಯಾಕ್ಚರ್ ಮಾಡ್ತಿದ್ದಾರೆ ಅಂದ್ರೆ ನಟರಾಜ್ ಗೌಡ್ರೆ, ನಮಗ್ ಸಿಕ್ಕಿರೋ ಮಾಹಿತಿ ಗಣಪತ್ ಲಾಲ್ ಅಂತೆ. ಗಣಪತ್ ಲಾಲ್ಗೂ ಒಂದ್ ನಿಮಿಷ ಸರ್. ನಟರಾಜ್ ಗೌಡ್ರೆ, ಗಣಪತ್ ಲಾಲ್ ಅನ್ನೋ ವ್ಯಕ್ತಿಯ ಮನೆ ಅಂದ್ರೆ ಆತ ವಾಸವಾಗಿದ್ದ ಮನೆ, ಆತ ನಡೆಸ್ತಾ ಇದ್ದ ಕಾರ್ಖಾನೆ ಅಂತ ಹೇಳಿ ನಮಗ್ ಮಾಹಿತಿ ಬಂದಿರೋದು. ಈ ಗಣಪತ್ ಲಾಲ್ ಅಂದ್ರೆ ಯಾರು? ಅಮಿತ್ ಶಾ ಅವ್ರ ಸೋದರ ಸಂಬಂಧಿನ ಅಥವಾ ಅಮಿತ್ ಶಾ ಅವರೇ ಹೆಸರು ಬದಲಾಯಿಸಿಕೊಂಡು ಇಲ್ಲೇನಾದ್ರೂ ಮ್ಯಾನುಫ್ಯಾಕ್ಚರ್ ಮಾಡ್ತಿದ್ರಾ? ಹೆಂಗ್ ಕನೆಕ್ಟೆಡ್ ಅಮಿತ್ ಶಾ? ಮೈಸೂರಿನಲ್ಲಿದ್ದ ಅವ್ರು ತುಂಬಾ ಇಂಪಾರ್ಟೆಂಟ್ ವಿಚಾರ ಹೇಳಿದ್ದಾರೆ. ಕೇಂದ್ರ ಗೃಹ ಸಚಿವರ ಸಂಬಂಧಿ,
ಕೇಂದ್ರ ಗೃಹ ಸಚಿವರ ಸಂಬಂಧಿ ಇದ್ರೂ ಇರ್ಬೋದೇನೋ, ಸರ್ಕಾರ ನಡೆಸಿರುವ ರಾಹುಲ್ ಗಾಂಧಿ ಬೇನಾಮಿನ ಉತ್ತರ ಕೊಡ್ಬೇಕಲ್ಲ. ಉತ್ತರ ಕೊಡ್ಲಿ. ರಾಹುಲ್ ಗಾಂಧಿ ಬೇನಾಮಿನ, ಸೋನಿಯಾ ಗಾಂಧಿ ಕಸಿನ, ಇಟಾಲಿಯನ್ ಮಾಫಿಯಾನ ಮಾತಾಡಕ್ ಬರ್ತಾ ಇಲ್ಲ ಅಂದ್ರೆ ಇದು ಯಾವ ಲಬ ಲಬ ಮಾತಾಡಿ ಸರ್, ನಿಮ್ಗೆ ಕೇಳ್ತೀವಿ, ಮಾತಾಡಿ. ಯಾರಿಂದ ನೀವು ಬಿಜೆಪಿ ಚಂದ ತಗೋತಾ ಇದ್ದಾರೆ, ತಮ್ಮ ಅಕೌಂಟ್ ಅಲ್ಲಿ 10,000 ಕೋಟಿ ರೂಪಾಯಿ ಇಟ್ಕೊಂಡಿದ್ದಾರೆ. ಅದೇ ಅದಾನಿಯ ಪೋರ್ಟ್ ಇಂದ ಇಡೀ ದೇಶಕ್ಕೆ ಬರ್ತಾ ಇರ್ತಕ್ಕಂಥದ್ದು. ಮ್ಯಾನುಫ್ಯಾಕ್ಚರ್ ಬಗ್ಗೆ ಉತ್ತರ ಕೊಡ್ರಿ ಅಂದ್ರೆ ಅದಾನಿ ಪೋರ್ಟ್, ಅದಾನಿ ಪೋರ್ಟ್ ಮಾತಾಡ್ಲಿ ಸರ್. ಈಗ ಏನ್ ಗೊತ್ತಾ ಮಿಸ್ಟರ್ ನಾಗರಾಜ್, ಐ ನೋ ಯು ಆರ್ ಬಿಜೆಪಿ ಪರ್ಸನ್, ಬಟ್ ಯು ಕೆನಾಟ್ ನ್ಯಾಷನಲ್ ಇಶ್ಯೂ. It's a national issue and the national government is BJP government. ನಟರಾಜ್ ಗೌಡ್ರೆ ಸಮಯ ಮಹೇಶ್ ಅವ್ರದ್ದು ಹಾಗೂ ನಿಮ್ಮ ವಾಯ್ಸ್ ಮಾತ್ರ ಇರುತ್ತೆ. ನಟರಾಜ್ ಗೌಡ್ರನ್ ಮಾತ್ರ ಸ್ಕ್ರೀನ್ ಅಲ್ಲಿ ತಗೊಳ್ಳಿ. ನಟರಾಜ್ ಗೌಡ್ರನ್ ಮಾತ್ರ ಸ್ಕ್ರೀನ್ ಅಲ್ಲಿ ತಗೊಳ್ರಿ. ನಟರಾಜ್ ಗೌಡ್ರ ವಾಯ್ಸ್ ಮಾತ್ರ ಇರುತ್ತೆ. ನಾಗರಾಜ್ ಸರ್ ಒಂದೇ ನಿಮಿಷ, ನನಗೆ ಇದಕ್ಕೆ ಉತ್ತರ ಬೇಕು. ಆಯ್ತು, ಇಲ್ಲಿರೋ ನಾಗರಾಜ್ ಸರ್ ಬಿಜೆಪಿ ಪರವಾಗಿ ಮಾತನಾಡ್ತಿದ್ದಾರೆ. ಒಂದೇ ನಿಮಿಷ ಸರ್, ನಟರಾಜ್ ಗೌಡ್ರನ್ ಮಾತ್ರ ನಟರಾಜ್ ಗೌಡ್ರನ್ ಮಾತ್ರ ಸ್ಕ್ರೀನ್ ಅಲ್ಲಿ ತಗೊಳ್ಳಿ. ಅವ್ರದ್ದು ಮಾತ್ರ ವಾಯ್ಸ್ ಆನೆ. ನಟರಾಜ್ ಗೌಡ್ರೆ, ರಾಜ್ಯ ಸರ್ಕಾರ ನಡೆಸ್ತಾ ಇರುವ ಪಕ್ಷದ ಸದಸ್ಯರು ತಾವು ಪ್ರಶ್ನೆ ಕೇಳಿಸ್ಕೊಳ್ಳಿ ಸರ್. ಪ್ರಶ್ನೆ ಕೇಳಿಸ್ಕೊಳ್ಳಿ ಸರ್. ಐ ರಿಕ್ವೆಸ್ಟ್ ಯು, ನಿಮ್ಗೆ ಪ್ರಶ್ನೆ ಕೇಳಿಸ್ಕೊಳ್ಳಿ ನಟರಾಜ್ ಗೌಡ್ರೆ. ನಟರಾಜ್ ಗೌಡ್ರೆ ಪ್ರಶ್ನೆ ಕೇಳಿಸ್ಕೊಳ್ಳಿ. ನಿಮ್ಗೆ ಪ್ರಶ್ನೆ, ನಿಮ್ಗೆ ಗ್ರೌಂಡ್ ರಿಯಾಲಿಟಿ ನಟರಾಜ್ ಸರ್ ಪ್ಲೀಸ್ ಒಂದ್ ನಿಮಿಷ. ನಟರಾಜ್ ಗೌಡ್ರೆ ಪ್ರಶ್ನೆ ಸಿಂಪಲ್. ನಾವು ಇಂಪೋರ್ಟ್ ಆಗಿರುವ ಡ್ರಗ್ ಬಗ್ಗೆ ಇವತ್ತು ಚರ್ಚೆ ಮಾಡ್ತಾ ಇಲ್ಲ. ಮೈಸೂರಿನಲ್ಲಿ ಕಾರ್ಖಾನೆಗಳು ಓಪನ್ ಆಗ್ತಾ ಇದೆ ಅನ್ನೋದ್ರ ಬಗ್ಗೆ ಚರ್ಚೆ ಮಾಡ್ತಿದೀವಿ. ನೀವು ಬಹಳ ಗಂಭೀರವಾದ ಅಲಿಗೇಷನ್ ಮಾಡಿದ್ರಿ ಅಮಿತ್ ಶಾ ಕೇಂದ್ರ ಗೃಹ ಸಚಿವರು ಅಂತ ಹೇಳಿ. ಅಮಿತ್ ಶಾ ಅವರಿಗೂ ಹಾಗೆ ಇಲ್ಲಿರುವ ಗಣಪತ್ ಲಾಲ್ಗೂ ಕನೆಕ್ಷನ್ ಇದೆ ಅಂತ ಇಂಟೆಲ್ ಬಂದಿದ್ರೆ ದಯಮಾಡಿ ತಿಳಿಸ್ಬಿಡಿ. ಅದೊಂದು ಕ್ಲಾರಿಫಿಕೇಶನ್ ಸರ್ಕಾರದ ಕಡೆಯಿಂದ ಬಂತು ಅಂತ ಹೇಳಿ ನಾವು ಬ್ರೇಕಿಂಗ್ ನ್ಯೂಸ್ ಹಾಕ್ಸ್ಬಿಡೋಣ. ನಟರಾಜ್ ಗೌಡ್ರೆ ಓಕೆ ಕೇಳಿಸ್ಕೊಳ್ಳಿ. ನಾನ್ ಹೇಳಿದ್ದೇನಂದ್ರೆ ಅದಾನಿ ಏರ್ಪೋರ್ಟ್ ಇಂದ ಬಹಳ ಡ್ರಗ್ಸ್ ಬರ್ತಾ ಇದೆ. ಅಲ್ಲಿ ಅದಾನಿ ತಾವು ಚಂದ ಕಲೆಕ್ಟ್ ಮಾಡಿ ಅಮಿತ್ ಶಾ ಅವರು ಅವರ ಬಿಜೆಪಿ ಅಕೌಂಟ್ ಅಲ್ಲಿ 10,000 ಕೋಟಿ ರೂಪಾಯಿ ಇಟ್ಕೊಂಡಿದ್ದಾರೆ. ಇವತ್ತು ಇದೆ 10,000 ಕೋಟಿ ರೂಪಾಯಿ. ಅದು ನಾನು ಹೇಳ್ತಾ ಇರ್ರಿ ಒಂದ್ ನಿಮಿಷ. ಇಡೀ ದೇಶದಲ್ಲಿ ಎಲ್ಲ ಕೇಸ್ಗಳು ಅದೇ ಲಿಂಕ್ ಇರುತ್ತೆ. ಇಡೀ ದೇಶದ ಕೇಸ್ಗಳಿಗೆ ಅದೇ ಮೂಲ 21,000 ಕೋಟಿ ರೂಪಾಯಿ ವ್ಯಾಲ್ಯೂ. 3,000 ಬಿಜೆಪಿ ಉತ್ತರ ಪ್ರದೇಶದಲ್ಲಿ ಹರಿಯಾಣದಲ್ಲಿ ಜಾಸ್ತಿ ಬರ್ತಾ ಇದ್ರೆ ಅರ್ಥ ಮಾಡೋಕೆ ಸಾಧ್ಯ ಆಗ್ತಾ ಇಲ್ಲ ಅವ್ರಿಗೆ. ಯಾಕೆ ಆಚೆ ಮಹಾರಾಷ್ಟ್ರ ಪೊಲೀಸ್ ಅವ್ರು ಯಾಕೆ ಬಂದ್ರು? ಮಹಾರಾಷ್ಟ್ರದಲ್ಲಿ ಡ್ರಗ್ಸ್ ಸಿಗುತ್ತೆ, ಡ್ರಗ್ಸ್ ಸಿಗುತ್ತೆ. ಯಾಕೆ ನಮ್ಮ ರಾಜ್ಯ ಅಷ್ಟೇ, ಡೆಲ್ಲಿಯಿಂದ ಯಾಕೆ ಪೊಲೀಸ್ ಬಂದ್ರು? ಪೊಲೀಸ್ ಲಿಂಕ್ ಇದೆ, ಡೆಲ್ಲಿವರೆಗೂ ಲಿಂಕ್ ಇರೋದಕ್ಕೆ ಗೊತ್ತಿಗೆ ಮಾಹಿತಿಗೆ ಬಂದಿದ್ದಾರೆ ಅವರು. ಯಾರು ಕೇಳಿ, ಬಿಜೆಪಿ ರೂಲ್ ಇರೋ ಸ್ಟೇಟ್ಸ್ ಗಳಲ್ಲಿ ಬಹಳಷ್ಟು ಡ್ರಗ್ಸ್ಗಳು ನಿರಂತರವಾಗಿ ಸೇಲ್ ಆಗ್ತಾ ಇದೆ. ನಂಬರ್ 1, ನಂಬರ್ 2, ನಂಬರ್ 4, ನಂಬರ್ 5 ಅವರೇ ರಾಜ್ಯಗಳಿದ್ದಾರೆ. ಕರ್ನಾಟಕಕ್ಕೆ ಆಚೆಯಿಂದ ಬಂದು ಈಗ ಯಾರು ವ್ಯಾಪಾರ ವ್ಯವಹಾರ ಮಾಡ್ತಾ ಇದ್ದಾರೆ, ಡ್ರಗ್ಸ್ ಎಲ್ಲಿಂದ ಬರ್ತಾ ಇದೆ, ಅದ್ರ ಮೂಲ ಎಲ್ಲಿದೆ ಅನ್ನೋದು ಸರ್ಕಾರ ಹೇಳುತ್ತೆ. ಇವರು ಆಲ್ರೆಡಿ ಡಿಕ್ಲೇರ್ ಮಾಡಿಬಿಟ್ರು ಫ್ಯಾಕ್ಟರಿ ಆಗಿದೆ. ಫ್ಯಾಕ್ಟರಿ ಇದ್ರೆ ಮುಚ್ಚುತ್ತಾರೆ, ತನಿಖೆ ಮಾಡ್ತಾರೆ. ಪೊಲೀಸರು ಸಶಕ್ತರಾಗಿದ್ದಾರೆ. ಪೊಲೀಸವ್ರನ್ನ ಅಪಹಾಸ್ಯ ಮಾಡುವಂತದ್ದು ಇನ್ನೊಬ್ಬ ಪೊಲೀಸ್ ಅಧಿಕಾರಿಗಳಿಗೆ ಶೋಭೆ ತರುವಂತ ವಿಷಯ ಅಲ್ಲ. ಕರ್ನಾಟಕ ಪೊಲೀಸ್ಗೆ ಅಗೌರವ ತೋರೋದು ಇನ್ನೊಬ್ಬ ಪೊಲೀಸ್ ಅಧಿಕಾರಿಗೆ. ಮಹೇಶ್ ಜಿ, ನಾವು ಮಾತನಾಡ್ತಾ ಇರೋದು ಯಾವುದೋ ಗ್ರಾಮಾಂತರ ಪ್ರದೇಶದ ನಾವು ಮಾತಾಡ್ತಿರೋದು ಯಾವುದೋ ಗ್ರಾಮಾಂತರ ಪ್ರದೇಶದ ಕಟ್ಟಕಡೆಯ ಹಳ್ಳಿ ಬಗ್ಗೆ ಅಲ್ಲ. ನಾಗರಾಜ್ ಸರ್, ಮಹೇಶ್ ಅವ್ರ ಸಮಯ, ಮಹೇಶ್ ಅವ್ರದ್ದು ಮಾತ್ರ ವಾಯ್ಸ್ ಆನ್ ಏರ್ ಇರಲಿ. ಮಹೇಶ್ ಅವ್ರದ್ದು ವಾಯ್ಸ್ ಮಾತ್ರ ಆನ್ ಏರ್ ಇರಲಿ. ಮಹೇಶ್ ನಾವು ಮಾತನಾಡ್ತಿರೋದು ಯಾವುದೋ ಗ್ರಾಮಾಂತರ ಭಾಗದ ಕಟ್ಟಕಡೆಯ ಹಳ್ಳಿಯಲ್ಲಿ ಒಂದು ಮ್ಯಾನುಫ್ಯಾಕ್ಚರಿಂಗ್ ಹಬ್ಬಿತ್ತಂತೆ ಅಂತಲ್ಲ. ಮುಖ್ಯಮಂತ್ರಿಗಳ ತವರು ಜಿಲ್ಲೆ ಮೈಸೂರು. ಮುಖ್ಯಮಂತ್ರಿಗಳ ತವರು ಜಿಲ್ಲೆ ಮೈಸೂರಿನಲ್ಲಿ 2 ಡ್ರಗ್ ಫ್ಯಾಕ್ಟರಿ ಅಂತಂದ್ರೆ ಇಡೀ ರಾಜ್ಯ ಒಂದರ್ಥದಲ್ಲಿ ಗಾಬರಿ ಆತಂಕ ಪಡಬೇಕಾದ ವಿಚಾರ.
ಖಂಡಿತ ಮೇಡಮ್. ಯಾಕೆ ಅಂತ ಹೇಳಿದ್ರೆ ಇಡೀ ರಾಜ್ಯದ ಬೆನ್ನೆಲುಬೆ ಮುಖ್ಯಮಂತ್ರಿಗಳು. ಅವ್ರ ಮಗ ಅವರಿಬ್ರು ಪ್ರತಿನಿಧಿಸ್ತಾ ಇರುವಂತ ಕ್ಷೇತ್ರ. ಇಡೀ ರಾಜ್ಯದ ಜನಕ್ಕೆ ಗೊತ್ತಿರ್ತದೆ ಮುಖ್ಯಮಂತ್ರಿ ಕ್ಷೇತ್ರ ಅಂದ್ರೆ ಹೇಗಿರ್ಬೇಕು ಅಂತ ಹೇಳಿ. ಇವತ್ತು ನೀವೇನ್ ಹೇಳಿದ್ರಿ, ಗಣಪತ್ ಲಾಲ್ ಅನ್ನೋನು ಜೈಲಲ್ಲಿ ಇದ್ದಂತ ಒಬ್ಬ ದೊಡ್ಡ ಪೆಡ್ಲರ್. ಅವನು ಗುಜರಾತ್ ಅಲ್ಲಿ ಸಿಕ್ಕಾಕೊಂಡಂತ ಸಂದರ್ಭದಲ್ಲಿ ದೆಹಲಿ ಪೊಲೀಸ್ನವರು ಅವನನ್ನು ಅರೆಸ್ಟ್ ಮಾಡಿಕೊಂಡು ಅವನನ್ನ ಬಾಯಿ ಬಿಡಿಸಿದಾಗ ಆತ ನೇರವಾಗಿ ಹೇಳ್ತಾನೆ, ನಂದು ಟುಕ್ ಟುಕ್ ಅಂತೇಳಿ ಒಂದು ಕಂಪನಿ ಮೈಸೂರಿನಲ್ಲಿದೆ, ಅದರಲ್ಲಿ ಡ್ರಗ್ ದಂಧೆಯನ್ನ ನಾನು ಮಾಡ್ತಾ ಇರೋದು ಸತ್ಯ ಅಂತ ಒಪ್ಕೊಳ್ತಾನೆ. ಅಲ್ಲಿಂದ ಬಂದಂತ ಎನ್ಸಿಬಿ ಅಧಿಕಾರಿಗಳು 4 ಜನರನ್ನ ಅರೆಸ್ಟ್ ಮಾಡಿ ಇನ್ವೆಸ್ಟಿಗೇಷನ್ ಮಾಡಿ ಮೈಸೂರು ಪೊಲೀಸ್ನವ್ರನ್ನ ಒಂದು ಅವಶ್ಯಕತೆ ಇದ್ದು ಅವರನ್ನು ತೆಗೆದುಕೊಂಡು ಇದೆಲ್ಲ ನೋಡಿದಂತ ಸಂದರ್ಭದಲ್ಲಿ ಈಗ ಅಲ್ಲಿ 10 ಕೋಟಿ ಮೌಲ್ಯದ ಡ್ರಗ್ಸ್ ಇರೋದು ಗೊತ್ತಾಗಿದೆ. ನಂಬರ್ 1, ಇದರಲ್ಲಿ ಮುಖ್ಯಮಂತ್ರಿಗಳು ಏನಪ್ಪಾ ಅಂತ ಹೇಳಿದ್ರೆ ಖಂಡಿತವಾಗ್ಲೂ ಮುಖ್ಯಮಂತ್ರಿಗಳಿಗೆ ಶೇಮ್ ಇದು. ಯಾಕೆ ಅಂತ ಹೇಳಿದ್ರೆ ಮುಖ್ಯಮಂತ್ರಿಗಳು ನೇರವಾಗಿ ಪೊಲೀಸ್ ಕಮಿಷನರ್ ಜೊತೆ ಐಜಿಪಿ ಅವ್ರ ಜೊತೆ ಸಂಬಂಧ ಇಟ್ಕೊಂಡಿರ್ತಾರೆ. ನಾಗರಾಜ್ ಸರ್ ಹೇಳಿದ್ರು, ಪ್ರತಿನಿತ್ಯ ಅವರು ಪ್ರತಿನಿಧಿಸುವಂತ ಕ್ಷೇತ್ರದ ಮಾಹಿತಿಗಳು ಬಂದೇ ಬರುತ್ತೆ ಮುಖ್ಯಮಂತ್ರಿಗಳಿಗೆ. ಯಾಕೆ ಅಂತ ಹೇಳಿದ್ರೆ ಅಲ್ಲೇ ಪ್ರಾಬ್ಲಮ್ ಆದ್ರೆ ಇನ್ನು ರಾಜ್ಯದ ಜನರಿಗೆ ಇವರಿಂದ ಏನನ್ನ ಎಕ್ಸ್ಪೆಕ್ಟೇಷನ್ ಮಾಡೋದಕ್ಕೆ ಸಾಧ್ಯ. ನಂಬರ್ ಇದೊಂದು ಇಟ್ಕೊಳ್ಳೋಣ. ದ ಸೆಕೆಂಡ್ ಪಾರ್ಟ್, ನಿಮ್ಮ ಮಾಧ್ಯಮಗಳಲ್ಲೇ ನೋಡಿ, 1 ವಾರದಿಂದ ನಿನ್ನೆ ಒಬ್ಬ ಪೊಲೀಸ್ ಅಧಿಕಾರಿ ಇವತ್ತು ಲೋಕಾಯುಕ್ತಗೆ ರೈಡ್ ಆಗಿ ಸಿಕ್ಕಾಕೊಂಡಿದ್ದಾನೆ, ಇವತ್ತೊಬ್ಬ ತುಮಕೂರಲ್ಲಿ ಸಿಕ್ಕಾಕೊಂಡಿದ್ದಾನೆ. ಪೊಲೀಸ್ ಇಲಾಖೆಗೆ ಗ್ರಹಣ ಹಿಡಿದಿದೆಯಾ? ಪೊಲೀಸ್ ದಕ್ಷಾಧಿಕಾರಿಗಳು ಇವತ್ತು ಭ್ರಷ್ಟರಾಗಿದ್ದಾರಾ ಕಾಂಗ್ರೆಸ್ ಸರ್ಕಾರದಲ್ಲಿ? ಇಂಥ ಭ್ರಷ್ಟರನ್ನ ಪೋಷಣೆ ಮಾಡುವಂತ ಮುಖ್ಯಮಂತ್ರಿ ಮತ್ತು ಟೀಮ್ ಇವರಿಂದ ಏನನ್ನ ನಿರೀಕ್ಷೆ ಮಾಡಲು ಸಾಧ್ಯ? ಇವತ್ತಿನ ಮಕ್ಕಳು, ಹೆಣ್ಣು ಮಕ್ಕಳು, ಗಂಡು ಮಕ್ಕಳು, ಇವತ್ತು ಅತ್ಯಾಚಾರಗಳು ತೆಗೆದುಕೊಳ್ಳಿ. ಮೈಸೂರಲ್ಲಿ ನಡೀತಾ ಇರುವಂತ ಕೆಲವು ನೀವು ನಿಮ್ಮಲ್ಲೇ ತೋರಿಸಿದ್ದೀರಾ. ತಾಯಿ ಚಾಮುಂಡಿ ತಪ್ಪಲ್ನಲ್ಲಾದಂತ ದುರ್ಘಟನೆ ಇನ್ನೂ ಮಾಸಿಲ್ಲ. ಇವತ್ತಲ್ಲಿ 250 ಜನರ ಮೇಲೆ ಎಫ್ಐಆರ್ ಆಗಿದೆ. ಇವೆಲ್ಲ ಇಟ್ಕೊಂಡು ಸಹ ಹಾಗಾದ್ರೆ ಕಾರಣದ ಕೈ ಅಂತ ಹೇಳಿದ್ರೆ ಅದಾನಿ ಬಂದ್ಬಿಟ್ಟು ಇಲ್ಲೊಂದು ಕಂಪನಿ ಮಾಡಿ ಅಂತ ಹೇಳಿದ್ರ? ಇದಾದ್ರು 10 ಕೋಟಿ ರೂಪಾಯಿ ಅದಾನಿ. ಹಂಗೊಂದು ವೇಳೆ ಮಾಡಿದ್ರು ಕೂಡ ರಾಜ್ಯದ ಪೊಲೀಸರು ಸಮರ್ಥರಿದ್ದಾರೆ. ಫ್ರೀ ಹ್ಯಾಂಡ್ ಕೊಟ್ರೆ ಅದಾನಿನೂ ಕೂಡ ಜೈಲಿಗೆ ಹಟ್ಲಿಕ್ಕೆ 100%. ಅಮಿತ್ ಶಾ ಅವರಿದ್ರು ಕೂಡ ಒಳಗೆ ಹಾಕ್ಲಿ ಇನ್ ಕೇಸ್ ಇದ್ರೆ. ನೋಡಿ ಮೇಡಮ್, ಇವತ್ತು ಗೃಹ ಇಲಾಖೆ ಏನ್ ಮಾಡುತ್ತೆ ಅಂತ ಹೇಳಿದ್ರೆ, ನಟರಾಜ್ ಗೌಡ್ರೆ ಹೇಳಿದ್ರು ನಾವು ತನಿಖೆಯನ್ನ ಮಾಡ್ತೀವಂತ. ತನಿಖೆಯನ್ನ ಮಾಡೋವರೆಗೂ ನಿಮ್ಮ ಗೃಹ ಇಲಾಖೆ ಗೃಹ ಸಚಿವ ಬಾಯಿ ಮುಚ್ಕೊಂಡಿರ್ಬೇಕು ತಾನೆ. ಯಾಕೆ ಹೇಳ್ಬಿಟ್ಟು ಹೋಗಿಲ್ಲ ಅಲ್ಲಿ ಪೆನಾಯಿಲ್ ಸಿಕ್ಕಿದೆ ಅಂತ? ಹಾಗಾದ್ರೆ ಪೆನಾಯಿಲ್ ವಾಸ್ತು ನೋಡಕ್ ಹೋಗಿದ್ದಾರೆ. ಅಶೋಕ್ ಗೌಡ್ರೆ, ನಟರಾಜ್ ಗೌಡ್ರೆ, ನನ್ನ ಹತ್ರ 1 ನಿಮಿಷ ಸಮಯ ಇದೆ. ಪೊಲಿಟಿಕಲ್ ಬ್ಲೇಮ್ ಗೇಮ್ ಅನ್ನ ಪಕ್ಕಕ್ಕಿಟ್ಟು ನಮ್ಮ ರಾಜ್ಯದಲ್ಲಿ, ಅದರಲ್ಲೂ ಮೈಸೂರಿನಂತ ಒಂದು ಸುಸಂಸ್ಕೃತ ನಗರದಲ್ಲಿ ಈ ಕಲ್ಚರ್ಗೆ ಫುಲ್ ಸ್ಟಾಪ್ ಬೀಳಬೇಕು. ಏನ್ ಮಾಡ್ಬೇಕು ಅಶೋಕ್ ಗೌಡ್ರೆ? ಕ್ವಿಕ್ಲಿ ಅದಾದ್ಮೇಲೆ ನಟರಾಜ್ ಗೌಡ್ರೆ. ಒಂದೇ ಒಂದು ಸಿಂಪಲ್, ರಾಜ್ಯದಲ್ಲಿ ಗೃಹ ಸಚಿವರು ಬದಲಾವಣೆ ಆದ್ರೆ ಖಂಡಿತವಾಗ್ಲೂ ಆಮೇಲೆ ಗೃಹ ಸಚಿವರು ಎಂತ ಎಫೆಕ್ಟಿವ್ ಆಗಿರ್ಬೇಕು ಅಂದ್ರೆ ರಿವ್ಯೂ ಮೀಟಿಂಗ್ಸ್ ಮಾಡಬೇಕು. ಆಮೇಲೆ ಚೀಫ್ ಮಿನಿಸ್ಟರ್ ರಿವ್ಯೂ ಮೀಟಿಂಗ್ಸ್ ಮಾಡಬೇಕು. ಆಗ ಮಾತ್ರನೇ ಗೃಹ ಇಲಾಖೆ ಒಂದು ಲಘು ಲಗಾಮ್ ಬರ್ತದೆ. ಎರಡನೇ ವಿಚಾರ, ಈ ಡ್ರಗ್ಸ್ ಫ್ಯಾಕ್ಟರಿಗಳನ್ನ ಫಸ್ಟ್ ಆಫ್ ಆಲ್ ಸ್ಟಾರ್ಟ್ ಮಾಡಿ ನಡೆಸ್ತಾ ಇದ್ದಾರೆ ಅಂತ ಹೇಳಿದ್ರೆ ಎಂತ ವಿಪರ್ಯಾಸ. ಈ ರಾಜ್ಯದಲ್ಲಿ ಏನಾಗ್ಬಿಟ್ಟಿದೆ ಅಂದ್ರೆ ಬಾಂಗ್ಲಾದೇಶಿಗಳು 20 ಲಕ್ಷ ಜನ ಬಾಂಗ್ಲಾದೇಶಿಗಳಿದ್ದಾರೆ ಅಂದ್ರೆ ಎಂತ ವಿಪರ್ಯಾಸ. ಅಂದ್ರೆ ಅರ್ಥ ಏನಂದ್ರೆ ದಿಸ್ ಹಸ್ ಬಿಕಮ್ ಎ ಸೇಫ್ ಹೆವನ್. ಫಾರ್ ದ ಪೀಪಲ್ ಹೂ ವಾಂಟ್ ಟು ಡು ಕ್ರೈಮ್, ಫಾರ್ ದ ಪೀಪಲ್ ಹೂ ವಾಂಟ್ ಟು ಬಿ ಕಲ್ಪ್ರಿಟ್, ಫಾರ್ ದ ಪೀಪಲ್ ಹೂ ವಾಂಟ್ ಟು ಕಿಲ್ ಮೈ ಕಂಟ್ರಿ, ಫಾರ್ ದ ಪೀಪಲ್ ಹೂ ವಾಂಟ್ ಟು ಕಿಲ್ ಮೈ ಸ್ಟೇಟ್. This is the reality. This is the reality. This is the reality. And you have voted. Siddaramaiah has voted. Siddaramaiah has ನನಗೆ ಕಿಚ್ಚಾಟ ಅಚ್ಚಾಟ ತುಂಬಾ ಆಗಿದೆ. ನನಗೆ ಸಮಯ ಇದ್ದಷ್ಟೇನೆ ನಮ್ಮ ರಾಜ್ಯ, ಅದರಲ್ಲೂ ಮೈಸೂರು, ನಾನು ಪದೇ ಹೇಳ್ತೀನಿ, ಫ್ಯಾಕ್ಟರಿಗಳಿಗೆ ತಾಣ ಆಗಬಾರದು ಅನ್ನೋದು. ಸರ್, ಐ ಆಮ್ ಸಾರಿ, ನನ್ಗೆ ಸಮಯ ಇದ್ದಷ್ಟೇನೆ. ನಟರಾಜ್ ಗೌಡ್ರೆ, ಕೈ ಮುಗಿದು ರಾಜ್ಯದ ಎಲ್ಲಾ ಜನರ ಪರವಾಗಿ, ಅದರಲ್ಲೂ ಯುವ ಪೀಳಿಗೆಯ ಪೋಷಕರ ಪರವಾಗಿ ಕೈ ಮುಗಿದು ವಿನಂತಿ, ನಿಮ್ಮ ಸರ್ಕಾರ, ಪೊಲೀಸ್ ಇಲಾಖೆ ಏನ್ ಮಾಡ್ತಿರೋ ಗೊತ್ತಿಲ್ಲ. ಮತ್ತೊಂದು ಫ್ಯಾಕ್ಟರಿ ನಮ್ಮ ನೆಲದಲ್ಲಿ ಇರೋದು ಬೇಡ ಸರ್. ಕ್ಲೋಸ್ ಮಾಡಿಸಿ, ಆಕ್ಟಿವ್ ಆಗಿ ರೇಡ್ ಗಳನ್ನ ಮಾಡಿಸಿ ಅಂತ ವಿನಂತಿ ಮಾಡ್ಕೊಳ್ತಾ ಧನ್ಯವಾದ ಎಲ್ರಿಗೂ ಚರ್ಚೆಯಲ್ಲಿ ಭಾಗಿಯಾಗಿದ್ದಕ್ಕೆ. ನೋಡ್ತಾ ಇರಿ ರಿಪಬ್ಲಿಕ್ ಕನ್ನಡ, ಇದು ನಿಮ್ಮ ಧ್ವನಿ.